ಇವತ್ತಿಗೆ ನಿನ್ನ ರಮ್ಯಾ ಸಂಧ್ಯಾ ಆಗಿ ಬದುಕ್ತಿರೋ ಅಧ್ಯಾಯ ಮುಗಿಯತ್ತೆ. ಕೋರ್ಟ್ ತೀರ್ಪು ಕೊಟ್ಟ ಕೂಡ್ಲೆ ಇಬ್ರು ಕಣ್ಣು ಕಾಣಿಸ್ದೇ ಇರೋ ರೀತಿ ದೂರ ಹೋಗಿ ಸೆಟ್ಲ್ ಆಗಿ ಇಬ್ರು ವಾಪಸ್ ಬರೋದಾಗ್ಲಿ. Opposition lawyer J.P. Patil, you may proceed. ಯುವರ್ ಆನರ್, ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅನ್ನೋ ಒಂದು ಗಾದೆ ಮಾತನ್ನ ನಾವೆಲ್ಲ ಕೇಳಿದ್ವಿ. ಇವತ್ತು ಈ ಸಂದರ್ಭಕ್ಕೆ ಲಾಯರ್ ಭಾರ್ಗವಿ ನ್ಯಾಯಾಲಯದ ಹಾದಿ ತಪ್ಪಿಸಿ ನಮ್ಮ ಮುಂದೆ ನಿಂತಿರೋ ಭಾರ್ಗವಿ LLB ಅವರಿಗೆ ಇದು ತುಂಬಾ ಚೆನ್ನಾಗಿ ಅನ್ವಯಿಸುತ್ತೆ. ಯುವರ್ ಆನರ್, ಇವ್ರು ನೋಡಕ್ಕೆ ಸಾಧಾರಣವಾಗಿದ್ರು ತುಂಬಾ ಚಾಲಾಕಿ. ಸಂಧ್ಯಾ ಅನ್ನೋ ಹುಡುಗಿಯ ಮೊಲೆಸ್ಟೇಷನ್ ಕೇಸ್ ಇಷ್ಟು ದೂರ ಮುಂದುವರಿಯಕ್ಕೆ ಮುಖ್ಯ ರೂವಾರಿ ಇವರ ದುಡ್ಡಿನ ಆಸೆಯಿಂದ ಒಂದು ಹುಡುಗಿಯ ಜೀವನವೇ ಸಂಕಷ್ಟದಲ್ಲಿದೆ. ಮಾನಸಿಕ ಚಿಕಿತ್ಸೆ ಪಡೆಯೋ ಮಟ್ಟಕ್ಕೆ ಹೋಗಿದೆ. ಪ್ರತಿ ಸಲ ಇನ್ನೇನು ಸತ್ಯ ಹೊರಗಡೆ ಬರುತ್ತೆ ಅನ್ನೋ ಅಷ್ಟರಲ್ಲಿ ಸಲ್ಲದ ಕಾರಣ ಒಡ್ಡಿ ಕೇಸನ್ನ ಮುಂದುವರಿಸ್ತಾನೆ ಬಂದಿದ್ದಾರೆ. ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಿಂದ ಅವರಿಗೆ ಬ್ಲಾಕ್ ಮೇಲ್ ಮಾಡಿ ಅವ್ರ ಹತ್ರ ದುಡ್ಡು ಹೊಡೆಯೋದು ಹೇಗೆ ಅಂತ ಭಾರ್ಗವಿ ಅವರನ್ನ ನೋಡಿದ್ರೆ ತಿಳ್ಕೋಬಹುದು. ಸೂಕ್ಷ್ಮವಾಗಿ ಗಮನಿಸಿದ್ರೆ ಯುವರ್ ಆನರ್, ಇವ್ರು ಹೇಳ್ದಾಗೆ ಕಿರುಕುಳ ಕೊಟ್ಟಿರೋ ಸಾಕ್ಷಿ, ಆಡಿದ ಮಾತು ಎಲ್ಲ ಶುದ್ಧ ಸುಳ್ಳು. ವಿಕ್ರಮ್ ಭೂಪತಿ ಅವ್ರ ಮೇಲೆ ಅಪವಾದ ಹಾಕಿದ ಸಾಲದು ಅಂತ ಈಗ ಅವರ ತಾಯಿ ಮೇಲೆ ಅಪವಾದ ಹಾಕಿದ್ದಾರೆ. ಸಾಕ್ಷಿ ಹೇಳಕ್ ಬಂದ ಸಂಧ್ಯಾಳ ಮೇಲೆ ಒತ್ತಡ ಕೊಟ್ಟು ಅವಳು ಮಾನಸಿಕ ಚಿಕಿತ್ಸೆ ತಗೊಳ್ಳೋ ಮಟ್ಟಕ್ಕೆ ಅವಳನ್ನ ಕರ್ಕೊಂಡು ಹೋಗಿ. ದ ಟ್ರೂತ್ ಇಸ್, ಸಂಧ್ಯಾಗೆ ಯಾರು ಕಿರುಕುಳ ಕೊಟ್ಟಿಲ್ಲ, ಅವಳ ಮೇಲೆ ಅತ್ಯಾಚಾರ ಆಗಿಲ್ಲ, ಅವಳು ಸತ್ತಿಲ್ಲ. ಜೀವಂತವಾಗಿ ಬಂದು ನನಗೇನು ಆಗಿಲ್ಲ ಅಂತ ಅವಳೇ ಹೇಳಿದಾಗ ಈ ಕೇಸ್ ಯಾಕೆ ಮುಂದುವರಿಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕೇಸ್ ಹಿಂದೆ ಅದೆಷ್ಟು ಜನರ ಜೀವನ ನಿರ್ಧಾರ ಆಗುತ್ತೆ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಇವತ್ತು ಈ ನಾಟಕಕ್ಕೆ ಅಂತ್ಯ ಹಾಡಲೇಬೇಕು ಇವರ. ತಿಳಿದೆ ಭಾರ್ಗವಿಗೆ ಸಪೋರ್ಟ್ ಮಾಡಿದ ಸಂಧ್ಯಾಗೆ ಹಾಗೂ ತಪ್ಪೇ ಮಾಡದೆ ನೋವನ್ನ ಅನುಭವಿಸಿದ್ದ ಗೃಹಿಣಿ ಸಿತಾರಾ ಅವ್ರಿಗೆ ನ್ಯಾಯ ಸಿಗಲೇಬೇಕು ಇವರ. ಎಲ್ಲರ ಸಮಯ, ಮುಖ್ಯವಾಗಿ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿ ಬ್ಲಾಕ್ ಮೇಲ್ ಮಾಡಿ ವಂಚನೆ ಮಾಡಿ ದುಡ್ಡು ಹೊಡೆಯೋರ್ಗೆ ನಾವು ಖಂಡಿತ ಅವಕಾಶ ಕೊಡಬಾರ್ದು ಇವರ. ಹಾಗಾಗಬೇಕು ಅಂದ್ರೆ ಇವತ್ತಿನ ನಿರ್ಧಾರ ಒಂದು ಮಾದರಿ ಆಗಬೇಕು. ದ ಲೀಸ್ಟ್ ಐ ಪ್ಲೀಡ್ ಇಸ್ ಲಾಯರ್ ಭಾರ್ಗವಿ ಅವರ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ನ ರದ್ದು ಮಾಡಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಇವತ್ತಿಗೆ ನಿನ್ನ ರಮ್ಯಾ ಸಂಧ್ಯಾ ಆಗಿ ಬದುಕ್ತಿರೋ ಅಧ್ಯಾಯ ಮುಗಿಯತ್ತೆ. ಕೋರ್ಟ್ ತೀರ್ಪು ಕೊಟ್ಟ ಕೂಡ್ಲೆ ಇಬ್ರು ಕಣ್ಣು ಕಾಣಿಸ್ದೇ ಇರೋ ರೀತಿ ದೂರ ಹೋಗಿ ಸೆಟ್ಲ್ ಆಗಿ ಇಬ್ರು ವಾಪಸ್ ಬರೋದಾಗ್ಲಿ ಅಥವಾ ಈ ವಿಷಯ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಳ್ಳೋದಾಗ್ಲಿ ಮಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಆಮೇಲೆ ಆ ಸಂಧ್ಯಾನ ಕಳ್ಸಿದ ಜಾಗಕ್ಕೆ ನಿನ್ನ ಮತ್ತೆ ನಿನ್ನ ರಮ್ಯಾನ ಕಳಿಸ್ಬೇಕಾಗತ್ತೆ. ಹುಷಾರ್. ಆ ಹುಡುಗಿ ಜಾಗಕ್ಕೆ ನಮ್ ರಮ್ಯಾ ಬಂದ್ರೆ ಕೈ ತುಂಬಾ ದುಡ್ಡು ಸಿಗುತ್ತೆ ಅನ್ನೋ ದುರಾಸೆನಲ್ಲಿ ಬಂದಿದ್ದೇನೋ ಸತ್ಯನೇ ಮೇಡಮ್. ಆದ್ರೆ ಬಂದ ಮೇಲೆ ಆ ಹುಡುಗಿ ಯಾಕೆ ಸತ್ತಿರ್ಬೋದು, ಹೇಗ್ ಸತ್ತಿರ್ಬೋದು ಅನ್ನೋ ಪ್ರಶ್ನೆ ಕಾಡ್ತಾನೆ ಇತ್ತು ಮೇಡಮ್.
ಈಗಲಾದರೂ ಆ ಹುಡುಗಿ ಹೇಗೆ ಸತ್ಲು ಅಂತ ನಿಜ ಹೇಳಿ ಮೇಡಮ್. ಅದು ನಿನಗೆ ಬೇಡದಿರೋ ವಿಚಾರ. ಅದೇ ಕೆಲಸಕ್ಕೆ ಅಂತಾನೆ ದುಡ್ಡು ತಗೊಂಡು ಆ ಹುಡುಗಿ ಥರ ಆ್ಯಕ್ಟ್ ಮಾಡಿದಾಳೆ ನಮ್ಮ ರಮ್ಯಾ. ಅಂದಮೇಲೆ ಈ ವಿಷಯಕ್ಕೂ ನಮಗೆ ಸಂಬಂಧ ಇದೆ ಅಂತಾನೆ ಆಯ್ತಲ್ಲ ಮೇಡಮ್. ಏನ್ ನಿನ್ ಮಾತಿನ ಅರ್ಥ? ಹೋಗ್ಲಿ ಬಿಡಿ, ನೀವು ಹೇಳೋದಕ್ಕೆ ಇಷ್ಟೊಂದು ಪೇಚಾಡ್ತಿದ್ದೀರಾ ಅಂತಂದ ಮೇಲೆ ಸತ್ಯವಾದ ವಿಷಯ ತುಂಬಾ ಕಠೋರವಾಗಿದೆ ಅಂತಾನೆ ಅರ್ಥ. ತಗೊಳ್ಳಿ. ಇಷ್ಟು ದಿನ ನೀವು ಕೊಟ್ಟ ಅಷ್ಟು ದುಡ್ಡು ಅದರೊಳಗೆ ಇದೆ, ಲೆಕ್ಕ ಮಾಡ್ಕೊಳ್ಳಿ. ದುಡ್ಡು ಯಾಕೆ ವಾಪಸ್ ಕೊಡ್ತಿದ್ಯಾ? ಊರಿಗೋಗಿ ಒಂದು ಪೆಟ್ಟಿಗೆ ಅಂಗಡಿ ಹಾಕೊಂಡಾದ್ರೂ ಜೀವನ ಮಾಡ್ತೀವಿ ಮೇಡಮ್. ಈ ಮೋಸದ ದುಡ್ಡು ಬೇಡ. ಏಯ್, ಏನ್ ತಲೆ ಕೆಟ್ಟಿದ್ಯಾ? ಓ, ತಪ್ಪಿಸ್ಕೊಂಡ್ ಹೋಗೋ ಪ್ಲಾನಾ? ತಪ್ಪಿಸ್ಕೊಂಡ್ ಹೋದ್ರೆ ನಿಮಗ್ ಕತೆ ಏನಾಗತ್ತೆ ಅಂತ ಗೊತ್ತಿಲ್ಲ ನಿನ್ಗೆ. ನಮ್ಮ ಕತೆ ಚೆನ್ನಾಗೇ ಇರುತ್ತೆ ಮೇಡಮ್. ನಾನು ರಮ್ಯಾ ಎಲ್ಲೂ ತಲೆ ಮರೆಸ್ಕೊಳ್ಳೋದು, ನಮ್ಮೂರಲ್ಲೇ ಆಯಾಗ ಜೀವನ ಮಾಡಿ. ಆದರೆ ನಿಮ್ಮ ಕತೆ ಏನಾಗುತ್ತೋ ಗೊತ್ತಿಲ್ಲ, ನೀವು ಹುಷಾರಾಗಿರಿ. ನಾವ್ಯಾಕೆ ಹುಷಾರಾಗಿರ್ಬೇಕು? ಏನ್ ಹೇಳ್ತಿದ್ಯಾ ನೀನು? ನಾನು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಗೊತ್ತಾಗುತ್ತೆ. ಬರಲಾ? ಏನ್ ಹೇಳ್ತಿದ್ದಾನೆ ಇವನು? ದುಡ್ಡು ಬೇರೆ ವಾಪಸ್ ಕೊಟ್ಟು ಹೋಗ್ತಿದ್ದಾನೆ. ಎಲ್ಲಾದ್ರೂ ಹೋಗಿ ಹಾಳಾಗ್ ಹೋಗು. ಸಂಧ್ಯಾ ಒಬ್ಳು ನೆಟ್ಟಿಗೆ ಮಾತಾಡಿದ್ರೆ ಸಾಕು, ಮಾತಾಡ್ತಾಳೆ. ಇವತ್ತು ಆ ಭಾರ್ಗವಿ ಜೈಲ್ ಸೇರೋದಂತೂ ಗ್ಯಾರಂಟಿ. ಅರ್ಜುನ್ ಸರ್, ಇನ್ನೂ ಕಾಲ ಮಿಂಚಿಲ್ಲ, ನೀವು ಈ ಕಡೆ ಬಂದ್ಬಿಡಿ. ಹೌದು, ಇನ್ನೂ ಕಾಲ ಮಿಂಚಿಲ್ಲ. ನಿಮ್ ತಪ್ಪನ್ನ ಸರಿಪಡಿಸ್ಕೊಂಡು ಈ ಕಡೆ ಬಂದ್ಬಿಡಿ. Defense lawyer Arjun Patil, you may proceed. ಯುವರ್ ಆನರ್, ಮೊದಲಿಗೆ ಭಾರ್ಗವಿ ಅವ್ರನ್ನ ಆರೋಪಿ ಅಂತ ಕರೆಯೋದನ್ನ ಜೆಪಿ ಸರ್ ಮೊದಲು ನಿಲ್ಲಿಸ್ಬೇಕು. ತಪ್ಪು ಸಾಬೀತಾಗದೆ ಒಬ್ಬರ ಮಾನಹಾನಿ ಮಾಡೋದು ತಪ್ಪು. ಇದನ್ನ ನಾನ್ ಜೆಪಿ ಅವರಿಗೆ ನೆನ್ಪು ಮಾಡ್ಬೇಕಾಗಿಲ್ಲ ಅನ್ಕೋತ. ಯುವರ್ ಆನರ್, ಈ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡೋದು ತಪ್ಪು. ಆದ್ರೂ ಮಾನವೀಯತೆಯ ದೃಷ್ಟಿಯಿಂದ ಹೇಳ್ತಾ ಇದೆ. ಇಲ್ಲಿ ನಿಂತಿರೋ ವ್ಯಕ್ತಿ ನಾನು ಹೇಳ್ತೀನಿ, ಅಂದ್ರೆ ಮಾನ್ಯ ಜೆಪಿ ಸರ್ ಅವರ ಸೊಸೆ. ಈ ಮೊದಲು ಭಾರ್ಗವಿ ಅವರು ಈ ಕೇಸ್ನ ತಗೊಂಡಿದ್ದೆ ಸಂಧ್ಯಾ ಅವ್ರಿಗೆ ನ್ಯಾಯ ಕೊಡಿಸೋ, ಆ ಬಡ ಹುಡುಗಿಯ ಮಾನ ಕಾಪಾಡು. ಈ ಕೇಸ್ ಇಷ್ಟು ಮುಂದುವರೆದ್ರು ತನ್ನ ಪ್ರಾಣನ ಒತ್ತೆ ಇಟ್ಟು ಇಷ್ಟೆಲ್ಲ ಅವಮಾನವನ್ನ ಸಹಿಸಿಕೊಂಡು ತನ್ನ ಮನೆಯವ್ರನ್ನೂ ಎದುರಾಕೊಂಡು ಸಂಧ್ಯಾ ಪರ ಹೋರಾಡ್ತಿದೆ. ಇದರಲ್ಲಿ ಇವ್ರ ಸ್ವಾರ್ಥ ಏನಿದೆ ಮಹಾಸ್ವಾಮಿ? ಅಬ್ಜೆಕ್ಷನ್ ಯುವರ್ ಆನರ್. ಕೇಸಿಗೆ ಸಂಬಂಧಪಟ್ಟಷ್ಟೇ ಮಾತಾಡಬೇಕು, ಅದು ಬಿಟ್ಟು ಸಿಂಪತಿ ಪಡ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಅಂತ ನನ್ನ ಲರ್ನೆಡ್ ಫ್ರೆಂಡ್ ನ ಕೇಳ್ಕೊತೀನಿ. ಹೌದು, ನೀವು ಕೇಸಿಗೆ ಸಂಬಂಧಪಟ್ಟ ವಿಷಯ ಮಾತ್ರ ಮಾತಾಡಿ. ಖಂಡಿತ ಯುವರ್ ಆನರ್. ಭಾರ್ಗವಿ ಅವರು ಈಗಾಗಲೇ ಕೊಟ್ಟಿರೋ ಸಾಕ್ಷಿಗಳ ಪ್ರಕಾರ ಸಿತಾರಾ ಅವರು ಹಾಗೂ ರೌಡಿ ಶಂಕರು ಇಬ್ರು ಸೇರಿ ಕೊಲೆ ಮಾಡಿದ್ದಾರೆ. ಅದ್ ಸಾಬೀತಾಗತ್ತೆ. ಆದ್ರೆ ಆ ಹುಡುಗಿನೇ ಜೀವಂತವಾಗಿ ವಾಪಸ್ ಬಂದಿದ್ದಾಳೆ, ಇದಕ್ಕೇನ್ ಹೇಳ್ತೀರಾ? ಮಹಾಸ್ವಾಮಿ, ಸಂಧ್ಯಾ ಅವ್ರನ್ನ ಮರು ವಿಚಾರಣೆ ಮಾಡೋದಕ್ಕೆ ಅವಕಾಶ ಕೊಡ್ಬೇಕಾಗಿ ಕೇಳ್ಕೊತಿದ್ದೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಪದೇ ಪದೇ ಇವ್ರನ್ನ ವಿಚಾರಣೆ ಮಾಡಿ ಇವರಿಗೆ ಮಾನಸಿಕ ಒತ್ತಡ ಕೊಡಬಾರ್ದು ಅಂತ ಕೇಳ್ಕೊತೀನಿ. ಭಯ ಪಡ್ಬೇಡಿ ಸರ್,
ಅವ್ರನ್ನ ಹೆದರ್ಸೋ ಬೆದರ್ಸೋ ಮಾತುಕತೆ ಇಲ್ಲಿ ನಡೆಯಲ್ಲ. ಮಹಾಸ್ವಾಮಿಗಳೇ, ಗೌರವಯುತವಾಗಿ ಮರು ವಿಚಾರಣೆ ಮಾಡಲಾಗತ್ತೆ. ಕೇಸ್ ಅಂದ್ಮೇಲೆ ವಿಚಾರಣೆ ನಡೀಲೇಬೇಕಲ್ಲ JP. ಅರ್ಜುನ್, ಯು ಮೇ ಪ್ರೊಸೀಡ್. ಏನಿಲ್ಲ ಮೇಡಮ್, ಜಗತ್ತಲ್ಲಿ ನೋಡೋದಕ್ಕೆ ಒಂದೇ ತರ 7 ಜನ ಇರ್ತಾರೆ, ಆದ್ರೆ ಹೆಸರುಗಳು ಬೇರೆ ಇರುತ್ತೆ. ಈ ಮಾತನ್ನ ನೀವು ನಂಬ್ತೀರಾ? ನೀವು ಹಾಗೆಲ್ಲ ಮೋಸ ಮಾಡಲ್ಲ ಅಲ್ವಾ? ಮಾಡಲ್ಲ ಬಿಡಿ, ನೀವು ಮಾಡಲ್ಲ. ಸರಿ, ವಿಕ್ಕಿ ಹತ್ರ ದುಡ್ಡು ವಸೂಲ್ ಮಾಡಕ್ಕೆ ಭಾರ್ಗವಿ ನಿಮ್ಮನ್ನ ಬಳಸ್ಕೊಂಡ್ರು ಅಲ್ವಾ? ಹೌದು. ಇದಕ್ಕೂ ಮುಂಚೆ ನೀವು ವಿಕ್ಕಿ ಜೊತೆ ಹಸೆಮಣೆ ಏರಿದ್ರಿ ಅಲ್ವಾ? ಆದ್ರೆ ಆ ಮದ್ವೆ ನಿಂತು ಹೋಯ್ತು. ಆವಾಗ ದುಡ್ಡುಗೋಸ್ಕರ ವಿಕ್ಕಿನ ಮದ್ವೆ ಆಗಕ್ ಹೋಗಿದ್ರ ಅಥವಾ ಪ್ರೀತಿಯಿಂದ ವಿಕ್ಕಿನ ಮದ್ವೆ ಆಗಕ್ ಹೋಗಿದ್ರ? ದುಡ್ಡಿಗೆ. ಅಂದ್ರೆ ದುಡ್ಡು ತಗೊಂಡ್ರ? ಅಲ್ಲಲ್ಲ, ಪ್ರೀತಿಯಿಂದ ಮದ್ವೆ ಆಗೋಕ್ ಹೊರಟಿದ್ದೆ. ಇದೇ ನಿಜ ಅಲ್ವಾ? ಪ್ರೀತಿಯಿಂದಾನೇ ಒಪ್ಕೊಂಡ್ರಿ? ಹೌದು. ಸರಿ, ನೀವು ಪ್ರೀತಿಸಿರೋ ಹುಡುಗನ ಹತ್ರ ದುಡ್ಡಿಸ್ಕೊಳಕ್ಕೆ ಭಾರ್ಗವಿ ಯಾಕೆ ಸಂಚು ಮಾಡ್ಬೇಕು? ಆ ಸಂಚಿಗೆ ನೀವ್ಯಾಕೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು? ವಿಕ್ಕಿ ಹೇಳಿ ಕೇಳಿ ಶ್ರೀಮಂತರ ಮನೆ ಹುಡುಗ, ನೀವು ದುಡ್ಡು ಕೇಳಿದ್ರೆ ಅವನೇ ಕೊಡ್ತಿದ್ದ ಅಲ್ವಾ? ಪ್ರೀತಿಯಿಂದ. ನನಗೇನೋ ದುಡ್ಡಿನ ಆಸೆಯಿಂದ ನೀವೇ ವಿಕ್ಕಿನ ಟ್ರ್ಯಾಪ್ ಮಾಡಿದ್ರಿ ಅಂತ ಅನ್ಸ್ತಾ ಇದೆ. ಅದು ಮದ್ವೆ ಮುಗಿದ್ಮೇಲೆ ನಾನು ವಿಕ್ಕಿ ಬೇರೆ ಬೇರೆ ಆಗ್ಬಿಟ್ವಿ. ಅಂದ್ರೆ ಬ್ರೇಕಪ್ ಮಾಡ್ಕೊಂಡ್ರಿ ಅಲ್ವಾ? ಹೌದು.